to Samit Bharat YouTube channel, and we are very happy to announce that this session will be exclusively on gig workers. So who are gig workers? Why is that the Indian government in its recent union budget has introduced an inclusive policy of PMJ scheme to these gig workers exclusively? So yaru gig workers andre yaru? See, when it comes to the entire Indian economy, as you know, the service sector contributes a lot to our GDP, and moreover, the gig workers are a part of our service economy. So why has the Indian government or the union government has gone ahead and seen to it that the gig workers exclusively come within the ambit of PMJ scheme, that is Pradhan Mantri Jan Arogya Yojana? Yaru ee gig karmikaru? ವಿಶೇಷವಾಗಿ ಪಿಎಂಜೆ ಸ್ಕೀಮ್ಗೆ ಸಂಬಂಧಿಸಿದ ಸವಲತ್ತುಗಳ ಒಳಗೊಳ್ಳುವಿಕೆ ಪ್ರಕ್ರಿಯೆಯಲ್ಲಿ ಯಾಕೆ ಇವರನ್ನು ಸೇರ್ಪಡೆಗೊಳಿಸಿದ್ದಾರೆ? ನೀವು ಹೆಚ್ಚಾಗಿ ಗಿಗ್ ವರ್ಕರ್ಸ್ ಅನ್ನು ನೋಡಿದ್ರು ಕೂಡ ಈ ಪಾಪ್ಯುಲೇಷನ್ ಸ್ಟಾಟಿಸ್ಟಿಕ್ಸ್ ಅನ್ನು ನೋಡುವಾಗ ಅಥವಾ ಅವರ ಏಜ್ ಸ್ಟ್ರಕ್ಚರ್ ಅನ್ನು ಗಮನಿಸುವಾಗಲೂ ಕೂಡ ದೇ ಫಾಲ್ ಇನ್ ಟು ದ ವೆರಿ ಪ್ರೊಡಕ್ಟಿವ್ ಏಜ್ ಗ್ರೂಪ್, ದಟ್ ಈಸ್ ಸಮ್ವೇರ್ ಅರೌಂಡ್ 15 to 30. ನೀತಿ ಆಯೋಗ್ ರಿಪೋರ್ಟ್ ಇರಬಹುದು ಮತ್ತು ಬೇರೆ ಬೇರೆ ರೀತಿಯ ವರದಿಗಳು ಕೂಡ ಇದನ್ನೇ ಹೈಲೈಟ್ ಮಾಡ್ತವೆ. ಅಂಡ್ ಮೋಸ್ಟ್ ಆಫ್ ದ ಗಿಗ್ ವರ್ಕರ್ಸ್ ರಿಸ್ಕ್ ದಿಯರ್ ಲೈಫ್ಸ್. You should see you would have seen the delivery boys delivering your parcels, your food, beverages. ಯಾವ ರೀತಿ ಟ್ರಾಫಿಕ್ ಅಲ್ಲಿ ಅವರು ಯಾವುದೇ ತಮ್ಮ ಜೀವವನ್ನು ಲೆಕ್ಕ ಹಾಕದೆ ಕೂಡ ಇಮಿಡಿಯೇಟ್ ಆಗಿ ತಲುಪಬೇಕು ಅಂತ ಹೇಳ್ಬಿಟ್ಟು ಯಾವ ರೀತಿ ಜೀವವನ್ನು ರಿಸ್ಕ್ ಇಟ್ಟುಕೊಂಡು ಈ ರೀತಿಯ ಕೆಲಸಗಳನ್ನು ಮಾಡ್ತಾರೆ. ಸೊ ಈ ಎಲ್ಲ ದೃಷ್ಟಿಕೋನದಿಂದ ನೋಡುವ ಒಂದು ಸನ್ನಿವೇಶದಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಮಿಕರನ್ನು ಈ ಒಂದು PMJ ಸ್ಕೀಮ್ಗೆ ಸೇರ್ಪಡೆ ಮಾಡಿ ಅವರಿಗೊಂದು ಸುರಕ್ಷಿತ ಭವಿಷ್ಯಕ್ಕೆ ಬುನಾದಿಯಾಗಿ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಎಂಟೈರ್ ವಿಡಿಯೋ ಇದರ ಒಂದು ಈ ವಿಡಿಯೋವನ್ನು ವಾಚ್ ಮಾಡಿ, ಯಾಕಂದ್ರೆ ಗಿಗ್ ವರ್ಕರ್ಸ್ ಗೆ ರಿಲೇಟೆಡ್ ಆಗಿರುವಂತಹ ಬಹಳಷ್ಟು ಮಾಹಿತಿಗಳು ಮುಂಬರುವ ದಿನಗಳಲ್ಲಿ UPSC KS ಎಕ್ಸಾಮ್ಸ್ ಗಳ ಇಂಟರ್ವ್ಯೂಗಳಲ್ಲಿ ಅಥವಾ ಮೇನ್ ಎಕ್ಸಾಮ್ಸ್ ಗಳಲ್ಲೂ ಕೇಳುವಂತ ಎಲ್ಲ ಸಾಧ್ಯತೆಗಳಿದೆ. ಬಿಕಾಸ್ ಈ ಕಾನ್ಸೆಪ್ಟ್ ನಿಮ್ಗೆ ಹೆಲ್ತ್ ಆಸ್ಪೆಕ್ಟ್ ಅಲ್ಲೂ ಕೂಡ ಬರುತ್ತೆ, ಇಕಾನಮಿ ಆಸ್ಪೆಕ್ಟ್ ಅಲ್ಲೂ ಬರುತ್ತೆ, ಅಫ್ ಕೋರ್ಸ್ ಕರೆಂಟ್ ಅಫೇರ್ಸ್ ಅಲ್ಲೂ ಕೂಡ ಬರುತ್ತೆ, ಸಿನ್ಸ್ ಇಟ್ ಇಸ್ ರಿಲೇಟೆಡ್ ಟು ಆ ಯೂನಿಯನ್ ಬಜೆಟ್. ಸೊ ದಿಸ್ ಇಸ್ ಒನ್ ಆಫ್ ದ ಹೈಲೈಟ್ಸ್. ಸೊ ಹಾಗಾಗಿ ಇದರ ಬಗ್ಗೆ ತಿಳ್ಕೊಳ್ಳುವುದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೈಂಡ್ಲಿ ಸ್ಟೇ ಟ್ಯೂನ್ ಅಂಡ್ ವಾಚ್ ದ ಎಂಟೈರ್ ವಿಡಿಯೋ. Hello everyone, welcome to our channel. Today we are discussing a significant decision that is announced in the 2025 Union Budget. So, ಈ ವರ್ಷದ ಕೇಂದ್ರ ಬಜೆಟ್ ನಲ್ಲಿ ಹೊಸದಾಗಿ ಅನೌನ್ಸ್ ಮಾಡಿದಂತ ವಿಶೇಷವಾಗಿರುವಂತ ಒಂದು ವಿಷಯವನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಅದೇನಂತ ಹೇಳಿದ್ರೆ, ಇನ್ಕ್ಲೂಷನ್ ಆಫ್ ಗಿಗ್ ವರ್ಕರ್ಸ್, ಗಿಗ್ ಕಾರ್ಮಿಕರನ್ನು ಆಯುಷ್ಮಾನ್ ಪ್ರಧಾನ್ ಮಂತ್ರಿ ಜನ್ ಆರೋಗ್ಯ ಯೋಜನೆಯ ಅಡಿಯಲ್ಲಿ ಅವರನ್ನು ಇನ್ಕ್ಲೂಡ್ ಮಾಡುವಂತ ಒಂದು ವಿಶೇಷವಾಗಿರುವಂತ ವರದಿ. ಹಾಗಿದ್ರೆ ಈ ಒಂದು ಇನ್ಕ್ಲೂಷನ್ ಹೇಗೆ ಈ ನಮ್ಮ ಗಿಗ್ ಕಾರ್ಮಿಕರ ಮೇಲೆ ಒಂದು ಇಂಪ್ಯಾಕ್ಟ್ ಆಗ್ಲಿಕ್ಕಿದೆ? ಸೊ ಇದನ್ನು ನಾವು ಹಂತ ಹಂತವಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡುವ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ಲೆಟ್ us try to understand who are the gig workers. See, gig workers are individuals who are engaged in temporary, contractual or freelance jobs rather than full-time employment, and they work on a task-based, project-based or a short-term basis and are usually paid per job rather than receiving a fixed salary. So gig ಕಾರ್ಮಿಕರು ಅಂತ ಹೇಳಿದ್ರೆ ಇವರು ಹೆಚ್ಚಾಗಿ ತಾತ್ಕಾಲಿಕ ನೆಲೆಯಲ್ಲಿ, ಕಾಂಟ್ರಾಕ್ಚುಯಲ್ ನೆಲೆಯಲ್ಲಿ ಅಥವಾ ಫ್ರೀಲ್ಯಾನ್ಸ್ ಕೆಲಸಗಳಲ್ಲಿ ತಮ್ಮನ್ನು ತಾವು ಇನ್ವಾಲ್ವ್ ಮಾಡ್ಕೊಂಡಿರ್ತಾರೆ. ಅವರಿಗೆ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಅಥವಾ ಯಾವುದೇ ರೀತಿಯ ಉದ್ಯೋಗ ಇರದೇ ಹೋಗುತ್ತೆ. ಸೊ ಹಾಗಾಗಿ ಹೆಚ್ಚಾಗಿ ಇದು ಒಂದು ರೀತಿ ಕೆಲಸಕ್ಕೆ ಅನುಗುಣವಾಗಿ ಅಥವಾ ಪ್ರಾಜೆಕ್ಟ್ ಬೇಸ್ಡ್ ಆಗಿ ಅಥವಾ ಶಾರ್ಟ್ ಟರ್ಮ್ ಬೇಸಿಸ್ ಆಗಿ ಅಥವಾ ತಾವು ಮಾಡಿದ ಆ ಕೆಲಸಕ್ಕೆ ಆಗ್ಲೇ ಪಗಾರ ಸಿಗುವಂತ ಒಂದು ವ್ಯಾಪ್ತಿಯಲ್ಲಿ ಈ ಒಂದು ಗಿಗ್ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಫುಡ್ ಡೆಲಿವರಿ, ಇ ಕಾಮರ್ಸ್, ಲಾಜಿಸ್ಟಿಕ್ಸ್, ಫ್ರೀಲ್ಯಾನ್ಸರ್ಸ್ ಅಲ್ಲಿ ಕೆಲಸ ಮಾಡುವವರು. ಸೊ ಇವರೆಲ್ಲ ಈ ಒಂದು ಗಿಗ್ ವರ್ಕರ್ಸ್ ಅಥವಾ ಗಿಗ್ ಕಾರ್ಮಿಕರು ಅಂತ ಹೇಳುವಂತ ಆ ವ್ಯಾಪ್ತಿಯಡಿಯಲ್ಲಿ ಬರ್ತಾರೆ. The major companies employing the gig workers in India include Swiggy, Zomato, Ola, Uber, Amazon, Flipkart and Taskmo and many others. So ಭಾರತ ದೇಶದಲ್ಲಿ ಬೃಹತ್ತಾಗಿ ಈ ಗಿಗ್ ವರ್ಕರ್ಸ್ ಅನ್ನು ಎಂಪ್ಲಾಯ್ಮೆಂಟ್ ಅಥವಾ ಕೆಲಸಕ್ಕೆ ತೆಗೆದುಕೊಂಡಿರುವಂತಹ ಬೃಹತ್ ಕಂಪನಿಗಳಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ, ಓಲೋ, ಅಮೆಜಾನ್, ಫ್ಲಿಪ್ಕಾರ್ಟ್ ಇವೆಲ್ಲ ಬರುವಂತದ್ದು. ಈಗ
ಗಿಗ್ ಕಾರ್ಮಿಕರಿಗೆ ಸಂಬಂಧಿಸಿದ ಅಂಕಿಅಂಶಗಳು ಭಾರತದಲ್ಲಿ ಹೇಗಿದೆ ಅಂತ ನಾವು ತಿಳ್ಕೊಳ್ಬಿಡುವ. See, according to a Niti Aayog report, India has 7.7 million gig workers in 2021, and this number is projected to reach 23.5 million by 2030. ಸೊ ನೀತಿ ಆಯೋಗ್ನ ಪ್ರಕಾರ 2021ರಲ್ಲಿ ಭಾರತದಲ್ಲಿ 7.7 ಮಿಲಿಯನ್ ಗಿಗ್ ಕಾರ್ಮಿಕರಿದ್ದಾರೆ ಹಾಗೂ ಈ ಸಂಖ್ಯೆ 2030 ಆಗುವಾಗ 23.5 ಮಿಲಿಯನ್ ತಲುಪ್ತದೆ ಅಂತ ಹೇಳಿ ನೀತಿ ಆಯೋಗ್ನ ವರದಿ ಇಲ್ಲಿ ಉಲ್ಲೇಖ ಮಾಡ್ತದೆ. ಹಾಗೇನೆ gig workers currently make up the 1.5% of India's workforce with expectations of rising to 4% in the next decade. ಸೊ ಮುಂದಿನ ಒಂದು ಹಂತದಲ್ಲಿ ಅಂದ್ರೆ ಮುಂದಿನ ಡೆಕೆಡ್ಗಳಲ್ಲಿ ಅಥವಾ ಇನ್ನು ಮುಂದಿನ 10 ವರ್ಷಗಳಲ್ಲಿ ಈ ಇಡೀ ಇಂಡಿಯಾದು ವರ್ಕ್ ಫೋರ್ಸ್ ನ 4% ವರೆಗೆ ಇದು ಹೋಗುವಂತ ಚಾನ್ಸಸ್ ಉಂಟು. ಅಂಡ್ ವೆರಿ ಇಂಪಾರ್ಟೆಂಟ್, over 40% of gig workers are aged between 16 to 23, highlighting the role of young workers in this evolving labor market. ಈ ಗಿಗ್ ಕಾರ್ಮಿಕರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ 16 ರಿಂದ 23 ವಯಸ್ಸಿನ ಕಾರ್ಮಿಕರು 40% ಇದ್ದಾರೆ. ಸೊ ಈ ಎಳೆ ವಯಸ್ಸಿನಲ್ಲಿ ಈ ಒಂದು ಯುವ ಕಾರ್ಮಿಕರ ಒಂದು ಪಡೆಯನ್ನು ಈ ಒಂದು ಕಾರ್ಮಿಕ ಮಾರುಕಟ್ಟೆಯಲ್ಲಿ ಇವಾಲ್ವ್ ಆಗುವಂತದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಈಗ PMJY ಹೇಗೆ ಈ ಗಿಗ್ ಕಾರ್ಮಿಕರಿಗೆ ಬೆನಿಫಿಟ್ ಆಗ್ತದೆ ಅಥವಾ ಯಾವ ರೀತಿ ಅವರಿಗೆ ಇದು ಪ್ರಯೋಜನಕ್ಕೆ ಬರ್ತದೆ? ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ಎಂಬುದು ನಮ್ಮ ದೇಶದ ಒಂದು ಲಾರ್ಜೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಹೇಳ್ಬೋದು. ಇದರಲ್ಲಿ ಸರಿಸುಮಾರು 5 ಲಕ್ಷ ಪರ್ ಫ್ಯಾಮಿಲಿ ಪರ್ ಇಯರ್ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಕವರ್ ಮಾಡುವಂತ ಒಂದು ಯೋಜನೆ. ಪ್ರೀವಿಯಸ್ಲಿ ಈ ಸ್ಕೀಮ್ ಖಾಲಿ ಲೋ ಇನ್ಕಮ್ ಫ್ಯಾಮಿಲೀಸ್ಗೆ ಮಾತ್ರ ಅನ್ವಯ ಆಗಿತ್ತು. ಆದ್ರೆ ಇವಾಗ ಗಿಗ್ ವರ್ಕರ್ಸ್ ಅಥವಾ ಗಿಗ್ ಕಾರ್ಮಿಕರನ್ನು ಕೂಡ ಈ ಸ್ಕೀಮ್ ನ ವ್ಯಾಪ್ತಿಯ ಒಳಗೆ ತಂದು ಅವರಿಗೆ ಒಂದು ಸಾಮಾಜಿಕ ಭದ್ರತೆ ಮತ್ತು ಅವರ ಒಂದು ಕಲ್ಯಾಣಕ್ಕೆ ಇದೊಂದು ಲ್ಯಾಂಡ್ ಮಾರ್ಕ್ ಸ್ಟೆಪ್ ಅಂತಾನೆ ನಾವು ಇಲ್ಲಿ ಹೇಳ್ಬೋದು. ಹೆಚ್ಚಿನ ಗಿಗ್ ವರ್ಕರ್ಸ್ ತಮ್ಮ ಎಂಪ್ಲಾಯರ್ಸ್ ಇಂದ ಯಾವುದೇ ರೀತಿಯ ಹೆಲ್ತ್ ಬೆನಿಫಿಟ್ಸ್ ಗಳನ್ನು ಪಡೆಯುವುದಿಲ್ಲ. ಅಂಡ್ ದಿಸ್ ಮೀನ್ಸ್ ದಟ್ ಇನ್ ಕೇಸ್ ಆಫ್ ಎಮರ್ಜೆನ್ಸೀಸ್ ಅಂದ್ರೆ ಈ ಯಾವುದೇ ರೀತಿಯ ತುರ್ತು ಪರಿಸ್ಥಿತಿಯಲ್ಲಿ ಅವರು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಹೆಚ್ಚಾಗಿ ಅವರ ಆಸ್ಪತ್ರೆ ಬಿಲ್ಗಳಿರ್ಬೋದು ಅಥವಾ ಅವರ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಸೆಕ್ಯೂರಿಟಿ ಅಲ್ಲಿ ಇಲ್ಲದೆ ಹೋಗುವುದನ್ನು ನಾವಿಲ್ಲಿ ಕಾಣಬಹುದು. ಮತ್ತು ಓವರ್ ಆಲ್ ನೀವು ನೋಡಿದ್ರೆ ಈ ಗಿಗ್ ವರ್ಕರ್ಸ್ ಗಳು ಕೂಡ ನಮ್ಮ ಸರ್ವಿಸ್ ಸೆಕ್ಟರ್ ಇಕಾನಮಿ ಅಥವಾ ಸೇವಾ ವಲಯಕ್ಕೆ ಸಂಬಂಧಿಸಿದ ನಮ್ಮ ಆರ್ಥಿಕತೆಯ ಒಂದು ಭಾಗವಾಗಿರ್ತಾರೆ, ಹೌದಾ ಅಲ್ವಾ? ಸೊ ಈ ನಿಟ್ಟಿನಲ್ಲಿ ಈ PMJY ಖಂಡಿತವಾಗಿ ಗಿಗ್ ವರ್ಕರ್ಸ್ ಗಳಿಗೆ ಬೆನಿಫಿಟ್ ಆಗಲಿಕ್ಕಿದೆ. ಈಗ ಯಾವ ಆಧಾರದಲ್ಲಿ ಈ ಗಿಗ್ ವರ್ಕರ್ಸ್ ನ ಸನ್ನಿವೇಶವನ್ನು ಅರ್ಥಕೊಂಡು ಈ ಒಂದು PMJY ಸ್ಕೀಮ್ ಅನ್ನು ಅವರಿಗೆ ಅವರಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ? ಒಂದು, ಅವರಿಗೆ ಲ್ಯಾಕ್ ಆಫ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಡ್ಯೂ ಟು ಇನ್ಕನ್ಸಿಸ್ಟೆಂಟ್ ಅರ್ನಿಂಗ್ಸ್. ಅವರ ಏನು ಅರ್ನಿಂಗ್ಸ್ ಇದೆ ಅದು ಯಾವಾಗಲೂ ನಿರಂತರವಾಗಿರುವುದಿಲ್ಲ. ಸೊ ಹಾಗಾಗಿ ಅವರಿಗೆ ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಇಲ್ಲದೆ ಇರುವಂತದ್ದು. ಎಕ್ಸ್ಪೋಜರ್ ಟು ಹೈ ರಿಸ್ಕ್ ವರ್ಕ್ ಎನ್ವೈರನ್ಮೆಂಟ್ಸ್. ಈ ಫ್ರೀಲ್ಯಾನ್ಸ್ ಕೆಲಸ ಮಾಡುವವರದು ಒಂದು ಕಡೆ ಆದರೆ ಹೆಚ್ಚಾಗಿ ಈ ಡೋರ್ ಡೆಲಿವರಿ ಮತ್ತು ಈ ಸರಕು ಸಾಮಾನುಗಳನ್ನು ಹೆಚ್ಚಾಗಿ ಡೆಲಿವರಿ ಮಾಡುವಂತ ಒಂದು ಸನ್ನಿವೇಶಗಳಲ್ಲಿ ಹೆಚ್ಚಿನವರು ಹೈ ರಿಸ್ಕ್ ವರ್ಕ್ ಎನ್ವೈರನ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ. ಲೈಕ್ ಆಕ್ಸಿಡೆಂಟ್ಸ್, ಫಿಸಿಕಲ್ ಇಂಜುರೀಸ್, ವರ್ಕ್ ಪ್ಲೇಸ್ ಹೆಜಾರ್ಡ್ಸ್, ಇವೆಲ್ಲ ಸಾಧ್ಯತೆಗಳು ಜಾಸ್ತಿ ಆಗಿರ್ತದೆ. ಹಾಗೂ ದೇ ಡೋಂಟ್ ಹ್ಯಾವ್ ಎನಿ ಎಂಪ್ಲಾಯರ್ ಪ್ರೊವೈಡೆಡ್ ಹೆಲ್ತ್ ಇನ್ಶೂರೆನ್ಸ್. ಸೊ ಫೀಲ್ಡ್ ವರ್ಕ್ ಅಲ್ಲಿ ಇವರು ಕೂಡ ಹೆಚ್ಚಾಗಿರುವ ಕಾರಣ ಕೆಲವೆಲ್ಲ ಡಿಸೀಸಸ್ ಗಳಿಗೆ ಕಾಂಟ್ರಾಕ್ಟ್ ಆಗುವಂತ ಚಾನ್ಸಸ್ ಮತ್ತು ಟ್ರಾಫಿಕ್ ಅಲ್ಲೇ ಹೆಚ್ಚಾಗಿರುವ ಕಾರಣ ಹೆಚ್ಚಿನ ಗಿಗ್ ವರ್ಕರ್ ಎಸ್ಪೆಷಲಿ ದ ಡೆಲಿವರಿ ಬಾಯ್ಸ್, ಸೊ ಇವರಿಗೆಲ್ಲ ಕೆಲವೆಲ್ಲ ಒಂದು ರೀತಿಯ ಫೀಲ್ಡ್ ವರ್ಕ್ ನಿಂದಾಗಿ ಬರುವಂತಹ ಒಂದು ಕಾಯಿಲೆಗಳು ಕೂಡ ಜಾಸ್ತಿ ಆಗಿರ್ತದೆ. ಹಾಗೇನೆ ಯು ಕ್ಯಾನ್ ಸಿ ದಟ್ ದ ರಿಸ್ಕ್ ದ ಗಿಗ್ ವರ್ಕರ್ಸ್ ಫೇಸ್ ವೈಲ್ ವರ್ಕಿಂಗ್, particularly those who are in food delivery, logistics, they operate in high risk conditions. They work through rain, heavy traffic and odd hours, often exposing themselves to accidents and safety concerns. So ಗಿಗ್ ಕಾರ್ಮಿಕರ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿದೆ, ಹೆಚ್ಚಾಗಿ ಫುಡ್ ಡೆಲಿವರಿ ಏಜೆಂಟ್ಸ್ ಆಗಿ, ಲಾಜಿಸ್ಟಿಕ್ಸ್ ಡೆಲಿವರಿ ಇಂತಹ ಹೈ ರಿಸ್ಕ್ ಕಂಡೀಷನ್ಸ್ ಗಳಲ್ಲಿ ತಾವು ಸರಕುಗಳನ್ನು ಸರಬರಾಜು ಮಾಡುವಂತ ಸಂದರ್ಭದಲ್ಲಿ ಮಳೆ, ಗಾಳಿ, ಹೆವಿ ಟ್ರಾಫಿಕ್ ಮತ್ತು ಆಡ್ ಅವರ್ಸ್ ಇಂತಹ ಸಂದರ್ಭಗಳಲ್ಲಿ ಕೆಲಸ ಮಾಡುವ ಕಾರಣ ಅವರು ಹೆಚ್ಚಾಗಿ ಆಕ್ಸಿಡೆಂಟ್ಸ್ ಗಳಿಗೆ ಪ್ರೋನ್ ಆಗಿರ್ತಾರೆ ಮತ್ತು ಇವರ ಸೇಫ್ಟಿ ಕನ್ಸರ್ನ್ ಕೂಡ ಇದು ಬಹಳಷ್ಟು ಆದ್ಯತೆಯ ವಿಷಯವಾಗಿರ್ತದೆ. Many gig workers risk their lives
daily to earn a living, yet they lack employer provided insurance coverage, and this makes it difficult for them to afford medical care in case of injuries and emergencies. ಆಗಲೇ ಮೆನ್ಷನ್ ಮಾಡಿದಾಗೆ 15ರಿಂದ 30 ವರ್ಷದ ವಯಸ್ಸಿನ ಈ ಎಳೆಯ ವಯಸ್ಸಿನಲ್ಲಿರುವಂತವರು ಕೂಡ ಹೆಚ್ಚಿನ ಸಂಪಾದನೆಗೋಸ್ಕರ ಈ ಗಿಗ್ ಕಾರ್ಮಿಕರಾಗಿ ಕೆಲಸ ಮಾಡುವಂತ ಸನ್ನಿವೇಶದಲ್ಲಿ ಇವರಿಗೆ ಸರಿಯಾದ ರೀತಿಯ ಮೆಡಿಕಲ್ ಕೇರ್ ಅಥವಾ ಇನ್ಶೂರೆನ್ಸ್ ಕವರೇಜ್ ಇಲ್ಲದಂತ ಸಂದರ್ಭದಲ್ಲಿ ಏನಾದ್ರೂ ಈ ರೀತಿಯ ಅವಘಡಗಳು ಆದಾಗ ಅವರು ತಮ್ಮ ಇಡೀ ಲೈಫ್ ಅನ್ನೇ ರಿಸ್ಕ್ ಅಲ್ಲಿ ಕೊಂಡೋಗುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಈಗ ಗಿಗ್ ಇಕಾನಮಿ ಎಂಬುದು ಯಾವ ರೀತಿಯಾಗಿ ನಮ್ಮ ಭಾರತದ ಒಂದು ಸೇವಾ ವಲಯವನ್ನು ಬೂಸ್ಟ್ ಮಾಡ್ತದೆ ಅಂತ ಇಲ್ಲಿ ನಾವು ಗಮನಿಸಬೇಕು. The gig economy is a critical pillar of India's growing service sector and it has significantly contributed to the following areas. ಈ ಗಿಗ್ ಕಾರ್ಮಿಕತೆ ಅಂತ ಹೇಳುವಂಥದ್ದು ನಮ್ಮ ಭಾರತದ ಸೇವಾ ವಲಯದ ಆರ್ಥಿಕತೆಗೆ ಒಂದು ಬಹಳಷ್ಟು ಉತ್ತಮ ಬುನಾದಿ ಅಂತ ನಾವು ಹೇಳಬಹುದು. ಸೊ ಇಲ್ಲಿ ಕಾಮರ್ಸ್ ಅಂಡ್ ಲಾಜಿಸ್ಟಿಕ್ಸ್ ಇರ್ಬೋದು, ಟ್ರಾನ್ಸ್ಪೋರ್ಟ್ ಅಂಡ್ ರೈಡಿಂಗ್ ಇರ್ಬೋದು, ಲೈಕ್ ಬೈಕ್, ಟ್ಯಾಕ್ಸಿ ರೈಡರ್ಸ್, ಕ್ಯಾಬ್ ಡ್ರೈವರ್ಸ್ ಎಕ್ಸೆಟ್ರಾ, ಫುಡ್ ಡೆಲಿವರಿ ಸರ್ವಿಸಸ್ ಇರ್ಬೋದು, ಫ್ರೀಲ್ಯಾನ್ಸಿಂಗ್ ಅಂಡ್ ಡಿಜಿಟಲ್ ಸರ್ವಿಸಸ್ ಇರ್ಬೋದು, ಹೈಪರ್ ಲೋಕಲ್ ಸರ್ವಿಸಸ್ ಇರ್ಬೋದು. ಸೊ ಈ ಎಲ್ಲ ವ್ಯಾಪ್ತಿಯ ಒಂದು ಸೇವೆಗಳು ಈ ನಮ್ಮ ಗಿಗ್ ಕಾರ್ಮಿಕರ ಒಂದು ವ್ಯಾಪ್ತಿಯಡಿಯಲ್ಲಿ ಬರುವಂಥದ್ದು. And according to reports, India's gig economy is expected to contribute over $250 billion to the GDP by 2030, emphasizing the need for structured policies and worker security measures. ನೋಡಿ, ವರದಿಗಳು ಏನ್ ಹೇಳ್ತದೆ ಅಂತ ಹೇಳಿದ್ರೆ 2030 ಒಳಗಾಗಿ ನಮ್ಮ ಭಾರತದ GDPಗೆ ಈ ಗಿಗ್ ಆರ್ಥಿಕತೆಯು ಸರಿಸುಮಾರು $250 ಬಿಲಿಯನ್ ಕೊಡುಗೆಯನ್ನು ಕೊಡ್ಲಿಕ್ಕಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಕಾಂಟ್ರಿಬ್ಯೂಟ್ ಅಂತ ಹೇಳಿ ಈ ಗಿಗ್ ಕಾರ್ಮಿಕರಿಗೆ ಸಂಬಂಧಿಸಿದ ನೀತಿಗಳಿರ್ಬೋದು, ಅವರ ಸುರಕ್ಷಾ ಕಲ್ಯಾಣ ಕ್ರಮಗಳಿರ್ಬೋದು, ಇದರ ಬಗ್ಗೆ ಗಮನ ಹರಿಸುವುದು ಕೂಡ ಅಷ್ಟೇ ಇಲ್ಲಿ ಮುಖ್ಯವಾಗಿರ್ತದೆ. ಈಗ ಈ PMJ ಅಂತ ಹೇಳುವಂತ ಈ ಸ್ಕೀಮ್ ಇದೆಯಲ್ಲ, ಇದು ಗಿಗ್ ವರ್ಕರ್ಸ್ ಗಳಿಗೆ ಯಾವ ರೀತಿಯಾಗಿ ಬೆನಿಫಿಟ್ ಆಗ್ತದೆ? ಫೈನಾನ್ಷಿಯಲ್ ಸೆಕ್ಯೂರಿಟಿ ಡ್ಯೂರಿಂಗ್ ಮೆಡಿಕಲ್ ಎಮರ್ಜೆನ್ಸಿ. ಇವರಿಗೆ ಯಾವುದೇ ರೀತಿಯ ಮೆಡಿಕಲ್ ಎಮರ್ಜೆನ್ಸೀಸ್ ಇದ್ದಂತ ಸಂದರ್ಭದಲ್ಲಿ ಇವರಿಗೊಂದು ಆರ್ಥಿಕ ಸುಭದ್ರತೆಯನ್ನು ಇದು ಕೊಡ್ತದೆ. ಗವರ್ಮೆಂಟ್ ಸ್ಪಾನ್ಸರ್ಡ್ ಕವರೇಜ್ ಫಾರ್ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್. ಆಸ್ಪತ್ರೆಗೆ ಸಂಬಂಧಿಸಿದ ಈ ಒಂದು ಖರ್ಚುಗಳೇನಿದೆ ಅದು ಗವರ್ಮೆಂಟ್ ಸ್ಪಾನ್ಸರ್ಡ್ ಕವರೇಜ್ ಅಲ್ಲಿ ಬರುತ್ತೆ. ಈಸಿಯರ್ ಆಕ್ಸೆಸ್ ಟು ಹೆಲ್ತ್ ಕೇರ್ ಸರ್ವಿಸಸ್. ಅವರಿಗೆ ಯಾವುದೇ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಸೇವೆಗಳಿಗೆ ಒಂದು ಸುಲಭವಾದಂತ ಒಂದು ಪ್ರವೇಶಾತಿ ಸಿಗುತ್ತೆ. ಇಟ್ ರೆಡ್ಯೂಸಸ್ ದ ಫೈನಾನ್ಷಿಯಲ್ ಬರ್ಡನ್ ಆನ್ ದ ಲೋ ಇನ್ಕಮ್ ಗಿಗ್ ವರ್ಕರ್ಸ್. ಸೊ ಹೆಚ್ಚಿನ ಒಂದು ಆದಾಯ ಬರಬೇಕು ಅಂತ ಹೇಳಿಬಿಟ್ಟು ಈ ರೀತಿ ಕೆಲವರು ಗಿಗ್ ಕಾರ್ಮಿಕರಾಗಿ ಹೆಚ್ಚುವರಿಯಾಗಿ ದುಡಿಯುವುದನ್ನು ನಾವು ಕಾಣಬಹುದು. ಬಟ್ ಈ ರೀತಿ ಏನಾದ್ರೂ ಹೆಲ್ತ್ ಕ್ರೈಸಿಸ್ಗಳು ಅಥವಾ ಆಕ್ಸಿಡೆಂಟಲ್ ಕ್ರೈಸಿಸ್ಗಳು ಬಂದ್ರೆ ಡೆಫಿನೆಟ್ ಆಗಿ ಅವರಿಗೆ ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ. ಬಟ್ ಈ ರೀತಿ PMJ ಸ್ಕೀಮ್ ಅವರಿಗೂ ಕೂಡ ಇನ್ಕ್ಲೂಷನ್ ಅಂದ್ರೆ ಅವರಿಗೂ ಕೂಡ ಅದು ವಿಸ್ತರಿಸುವ ಕಾರಣ ಡೆಫಿನೆಟ್ ಆಗಿ ಅವರಿಗೆ financial burden reduce ಆಗುತ್ತೆ. And also recognizing the gig workers as an essential part of the workforce. So ಇಡೀ ಒಂದು ವರ್ಕ್ ಫೋರ್ಸ್ಗೆ ಸಂಬಂಧಿಸಿದಾಗಿ ಇವರು ಕೂಡ ಒಂದು ನಮ್ಮ ದೇಶದ ಆರ್ಥಿಕತೆಯ ಒಂದು ಸುಭದ್ರ ಬುನಾದಿ ಅಂತ ಹೇಳುವಂತ ನಿಟ್ಟಿನಲ್ಲಿ ಅವರಿಗೂ ರೆಕಗ್ನಿಷನ್ ಸಿಗ್ಲಿಕ್ಕೆ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. So ಹಾಗಾಗಿ this budget decision marks a major milestone for India's gig workforce. By providing health insurance and financial protection, the government is acknowledging the gig workers' contribution and ensuring their well-being. So what do you think about this decision? Will it truly benefit the gig workers? Share your thoughts in the comments. And of course, if you found this video informative, don't forget to like, share and subscribe to our channel. See you in our next video.